ಹಾಯ್ ಹಲೋ ನಮಸ್ಕಾರ. ನೀವು ವಿಡಿಯೋನ ನೋಡ್ಕೊಂಬಂದಿದ್ದೀರಾ ಅಂತ ಅನ್ಕೋತೀನಿ. ಬೀಟು ಹಾಗೆ ಫೋಟೋ ಟ್ರಾನ್ಸಾಕ್ಷನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಕೈನ್ಮಾಸ್ಟರನ್ನು ಓಪನ್ ಮಾಡಿ, ಆಮೇಲೆ ಪ್ಲಸ್ ಸೈನ್ ಓಪನ್ ಮಾಡಿ, ಆಮೇಲೆ 9.16 ಓಪನ್ ಮಾಡಿ, ಆಮೇಲೆ ಮೀಡಿಯಾ ಮೇಲೆ ಹೋಗುತ್ತೆ. ಡೈರೆಕ್ಟ್ ಮೀಡಿಯಾ ಮೇಲೆ ಹೋದ್ಮೇಲೆ ಡೈರೆಕ್ಟ್ ನೀವು ಫೋಟೋಗಳನ್ನೇ ತೊಗೊಳ್ಳಿ. ಓಕೆನಾ. ಎಲ್ಲ ಫೋಟೋಸನ್ನು ತೊಗೊಂಬರ್ತೀನಿ. ಒಂದು ಸ್ವಲ್ಪ ಕಟ್ ಮಾಡಿ ಸ್ಪೀಡ್ ಮಾಡ್ತೀನಿ. ಎಲ್ಲ ಫೋಟೋಸ್ಗಳನ್ನು ತೊಗೊಂಬರ್ತೀನಿ, ಯಾಕೆಂದರೆ ಲೆಂತ್ ಆಗುತ್ತೆ ವಿಡಿಯೋ. ಎಲ್ಲ ಫೋಟೋಸ್ಗಳನ್ನು ತೊಗೊಂಡಾದ್ಮೇಲೆ ಸಿಗ್ತೀನಿ. ಓಕೆ ಇವಾಗ ನಾನು ಎಲ್ಲ ಫೋಟೋವನ್ನು ತೊಗೊಂಡಾದ್ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸಾಂಗನ್ನು ತೊಗೋಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸಾಂಗನ್ನು ಡೌನ್ಲೋಡ್ ಮಾಡ್ಕೊಂಡಿರೋದು ವೀಡಿಯೋನಾಗಲಿ ಆಡಿಯೋನಾಗಲಿ ತೊಗೊಳ್ಳಿ. ನಾನು ವೀಡಿಯೋ ತೊಗೋತೀನಿ. ಇವಾಗ ತೊಗೊಂಡೆ. ವೀಡಿಯೋ ಇದ್ದಿರೋದನ್ನು ಆಡಿಯೋ ಮಾಡ್ಕೊಳ್ಳೋಣ. ಆ ವಿಡಿಯೋ ತೊಗೊಂಡಿವಲ್ಲ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸ್ಕಿಪ್ ಮಾಡಿ, ಮೇಲ್ಗಡೆ ಸ್ಕಿಪ್ ಮಾಡ್ಕೇಸಿ ಎಕ್ಸೆಪ್ಟ್ ಆಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಆಗುತ್ತೆ. ಇವಾಗ ಏನು ವೀಡಿಯೋ ಇದೆಯಲ್ವ ಡಿಲೀಟ್ ಮಾಡೋಕ್ಕೆ. ಓಕೆ, ಇವಾಗ ವೀಡಿಯೋ ಡಿಲೀಟ್ ಮಾಡಾದ್ಮೇಲೆ ಫೋಟೋನ ಸೆಟ್ ಮಾಡಬೇಕು. ಓಕೆನಾ. ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಮೊದಲನೇ ಫೋಟೋ ಇದೆಯಲ್ಲ, ಮೊದಲನೇ ಬೀಟ್ ಎಲ್ಲಿಗಿದೆಯೋ ಅಲ್ಲಿವರೆಗೂ ಸೆಟ್ ಮಾಡ್ಕೊಳ್ಳಿ. ನಾನು ಮೊದಲನೇ ಬೀಟ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಸೆಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಬೀಟ್ ಎಲ್ಲೆಲ್ಲಿಗಿರುತ್ತೋ ಅಲ್ಲೆಲ್ಲಿವರೆಗೂ ಸೆಟ್ ಮಾಡ್ಕೊಳ್ಳಿ. ಓಕೆನಾ. ನಾನು ಇವಾಗ ಮೊದಲನೇ ಬೀಟಿಗೆ ಸೆಟ್ ಮಾಡ್ಕೊತೀನಿ. ಬೀಟಲ್ಲಿದೆ, ಬೀಟಿಗೆ ಸೆಟ್ ಮಾಡಿಕೊಂಡು ಮತ್ತು ಎರಡನೇ ಫೋಟೋ ಮೊದಲನೇ ಇನ್ನೊಂದು ಬೀಟ್ ಇಲ್ಲಿದೆ, ಅಲ್ಲಿ ಆ ಫೋಟೋನ ಮತ್ತೆ ಸೆಟ್ ಮಾಡ್ಕೊಡ್ತೀನಿ. ನನ್ನ ಫೋಟೋನ ಬೇರೆನ ಎಳೆದು ಸೆಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಹೆಡ್ಫೋನ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ನೀವು ಈಗ ಮೂರನೇ ಬೀಟ್, ಓಕೆ. ಇವಾಗ ನಾಲ್ಕನೇದು, ಆ ಫೋಟೋನ ತೊಗೊಳ್ಳೋಣ. ಓಕೆ, ಈ ಫೋಟೋನ ತೊಗೊಂಡು ಇದೇ ಥರ ಎಲ್ಲ ಫೋಟೋಗಳನ್ನು ತೊಗೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಸರಿ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದು ಫೋಟೋನ ಮತ್ತೆ ತೊಗೊಳ್ಳೋಣ. ಒಂದು ಬೀಟಿಗೆ ಹಿಂಗೆ ಟಕ 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 ಅಂತೇಳಿ ಬರ್ತಾವೆ. ಒಂದೊಂದು ಬೀಟಿಗೆ ಬಂದಂಗೆ ಅಂದರೆ ಫೋಟೋ ಯಾವ ರೀತಿ ಬರ್ತಾ ಇರುತ್ತೋ ಆ ರೀತಿ ನೋಡೋರಿಗೆ ಕೂಡ ಜಾಸ್ತಿ ಇಂಪ್ರೆಸ್ ಆಗುತ್ತೆ. ನಿಮ್ಮ ವಿಡಿಯೋನೇ ಇಂಪ್ರೆಸ್ ಆಗುತ್ತೆ ಫುಲ್ಲು ನೋಡೋದಕ್ಕೆ. ಯಾಕಂದರೆ ಬೀಟ್ ತಕ್ಕಂಗೆ ಫೋಟೋನ ಚೇಂಜ್ ಆಗ್ಕೋತಾ ಹೋಗುತ್ತಲ್ವ. ಹಾಗಾಗಿ ನಿಮ್ಮ ಫೋಟೋಗೂ ಟ್ರಾನ್ಸಾಕ್ಷನ್ ವೀಡಿಯೋಗೂ ಸಖತ್ತಾಗಿ ಇಷ್ಟ ಆಗುತ್ತೆ ಎಲ್ರಿಗೂ. ಸೇಮ್ ಇದೇ ಥರ ಇದು ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡೋದಿದೆ. ಇವಾಗ ಇದನ್ನು ಫುಲ್ ಕಂಪ್ಲೀಟ್ ಮಾಡೋಣ. ಬೀಟಿಗೆ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೆಟ್ ಮಾಡ್ಕೊಳ್ಳೋಣ. ಇನ್ನೊಂದು ಲಾಸ್ಟ್ ಇದೆ. ಇನ್ನೊಂದು 3 ಬೀಟ್ ಇದೆ. ಇನ್ನು 2 ಬೀಟ್ ಇದೆ. 2 ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಫೋಟೋನ ತೊಗೊಂಬರ್ತೀನಿ. ಸೆಟ್ ಆಗಿದೆಲ್ಲ ನೋಡೋಣ. ಇನ್ನು 2 ಫೋಟೋನ ನಿಮಗೆ ಫೋಟೋ ತೊಗೊಳ್ಳೋದು ಹೇಗೆ ಅಂತ ಗೊತ್ತಲ್ವಾ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ. ಓಕೆನಾ. ವಿಡಿಯೋ ಯಾಕಂದರೆ ವಿಡಿಯೋ ಲೆಂತ್ ತುಂಬ ಆಗುತ್ತೆ ಅಂತೇಳಿ ಸ್ಕಿಪ್ ಮಾಡಿದೆ. ಇವಾಗ ಎಫೆಕ್ಟ್ ಕೊಡೋದು ಹೇಗೆ ಅಂತೇಳಿ, ಅಂದರೆ ಟ್ರಾನ್ಸಾಕ್ಷನ್ ಕೊಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕ್ಲಿಪ್ ಗ್ರಾಫಿಕ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ ಎನಿಮೇಷನ್ ಅಂತ ಇರುತ್ತೆ. ಓಕೆನಾ. ಇವಾಗ ನಾನು ತೊಗೊಳ್ತೀನಿ ಇನ್ ಎನಿಮೇಷನಲ್ಲಿ ಒಂದೇ ಟ್ರಾನ್ಸಾಕ್ಷನನ್ನು
ಯೂಸ್ ಮಾಡ್ಕೊಳ್ಬೇಕು, ಸರಿನಾ. ನಾನು ಇವಾಗ ನೋಡ್ತೀನಿ ಯಾವ್ದು ಚೆನ್ನಾಗಿ ಬರುತ್ತೆ. ಒಂದು ಟ್ರಾನ್ಸಾಕ್ಷನ್, ಎಲ್ಲ ಫೋಟೋಗೂ ಒಂದೇ ಟ್ರಾನ್ಸಾಕ್ಷನ್ ಕೊಡಬೇಕು. ಟಗ್ ಡಿಗ್ 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 ಅಂತ ಬರುತ್ತಲ್ವಾ, ನೋಡ್ತಾ ಇದ್ದೀನಿ. ಯಾವ್ದು ಚೆನ್ನಾಗಿ ಬರುತ್ತೋ ಒಟ್ಟಾರೆ ಇದರಲ್ಲೊಂದು 40-60 ಇದ್ದಾವೆ ಇನ್ ಎನಿಮೇಷನ್ನಲ್ಲಿ. 50 ಚೆನ್ನಾಗಿದೆ, 30ನೇ ಚೆನ್ನಾಗಿದೆ. ಎಲ್ಲದಕ್ಕೂ ಇದೇ ಎಫೆಕ್ಟ್ ಕೊಡೋಣ, ಓಕೆನಾ. ಓಕೆ, ಇವಾಗ ಎರಡನೇದಕ್ಕೂ ಸೇಮ್ ಕ್ಲಿಪ್ ಗ್ರಾಫಿಕ್ಸ್ ಆ್ಯಂಡ್ ಇನ್ ಎನಿಮೇಷನಲ್ಲಿ ಹೋಗಿ ಸೇಮ್ 30 ಇದೆಯಲ್ವ, ಇದನ್ನು ತಗೊಳ್ಳಿ. ಮೂರನೇದು ಕೂಡ ಸೇಮ್ ಹೋಗಿದೆ. ಓಕೆ, ಎಲ್ಲವೂ ಆಲ್ಮೋಸ್ಟ್ ಆಲ್ ಎಲ್ಲವೂ ಹಾಗೇನೆ ಸೇಮ್ ಟು ಸೇಮ್. ಒಂದೊಂದು ಫೋಟೋನ ಎಲ್ಲೆಲ್ಲಿಗೆ ಎಡಿಟ್ ಮಾಡಿದೆವು ಸೇಮ್ ಟು ಸೇಮ್ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಪ್ ಗ್ರಾಫಿಕ್ಸ್ಗೆ ಹೋಗಿ ಇನ್ ಎನಿಮೇಷನ್ಗೆ ಹೋಗಿ ಲೋ 30 ಅಂತ ಇದಲ್ವ, ಆ ಎಫೆಕ್ಟನ್ನು ಕೊಡೋಣ. ಓಕೆನಾ. ಎಲ್ಲವೂ ಸೇಮ್ ಫೋಟೋ, ಎಲ್ಲ ಫೋಟೋಗೂ ಸೇಮ್ ಹಾಗೆ ಕೊಡೋಣ. ಸ್ವಲ್ಪ ಲೇಟ್ ಆಗುತ್ತೆ, ಓಕೆನಾ. ಕ್ಲಿಪ್ ಗ್ರಾಫಿಕ್ಸ್ ಆ್ಯಂಡ್ ಇನ್ ಎನಿಮೇಷನ್ ಯಾವಾಗಲೂ ಔಟ್ ಎನಿಮೇಷನ್ ಅಲ್ಲ, ಇನ್ ಎನಿಮೇಷನ್ ಫೋಟೋ ಪ್ಲೇ ಆಗೋ ಟೈಮಿಗೆ ಬರೋದು. ಇನ್ 30 ಎಫೆಕ್ಟ್ ಇರೋ 30 ಎಫೆಕ್ಟು. ಓಕೆ, ಇನ್ನು 2 ಬಾಕಿ ಇದೆ. ಇದೊಂದಾದರೆ 3. ಒಂದು 30ನೇ. ಈ ಎಫೆಕ್ಟ್ ಎಲ್ಲ ನಿಮಗೆ ಗೊತ್ತಲ್ವ, ನಾನು ಅವಾಗಲೇ ಹೇಳಿದೆ. ಹಾಗೆ ಮೇಲ್ಗಡೆ ಸ್ಕಿಪ್ ಮಾಡಿದ್ಮೇಲೆ ಗೆಟ್ ಮೋರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವಾಗಲೂ, ಸರಿನಾ. ಅಲ್ಲೇ ಸಿಗೋದು ಇನ್ ಎನಿಮೇಷನ್, ಔಟ್ ಎನಿಮೇಷನ್ ಆ್ಯಂಡ್ ಇನ್ ಔಟ್ 2 ಎನಿಮೇಷನ್ ಎಫೆಕ್ಟ್ಸ್ ಅಂತೂ ಇದರಲ್ಲಿ ಸಖತ್ತಾಗಿದ್ದಾವೆ ಎಲ್ಲ. ಲಾಸ್ಟ್ ಒಂದಿದೆ ಎಫೆಕ್ಟ್ ಕೊಡೋದು. ಓಕೆ, ಲಾಸ್ಟ್ನೇದು ಕೊಟ್ವಿ. ಇವಾಗ ಒಂದು ಸರ್ತಿ ಪ್ಲೇ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ನೋಡಿ ಎಫೆಕ್ಟ್ ತಕ್ಕಂಗೆ ಹೆಂಗೆ ಬರ್ತಾಯಿದೆ ಅಂತೇಳಿ. ಇವಾಗ ಡೌನ್ಲೋಡ್ ಮಾಡೋಣ. ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇದನ್ನೆಲ್ಲ ಯಾವಾಗಲೂ ಲೋಯಲ್ಲಿ ಇಟ್ಬಿಡಿ, ಹೈಯಲ್ಲಿ ಇಟ್ಕೊಳ್ಳಿ, ಹೈ ಕ್ವಾಲಿಟಿಯಲ್ಲಿ. ಆಮೇಲೆ HD 7 ಅಷ್ಟಕ್ಕೆ ಇಟ್ಕೊಳ್ಳಿ ಸಾಕು. ಆಮೇಲೆ ಎಕ್ಸೆಪ್ಟ್ನಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.